So hi guys, hello, welcome to another reaction video. Hello, welcome to Krishna to Bondo reaction channel. Please like ಮಾಡಿ comment ಮಾಡಿ subscribe ಮಾಡಿ ಜಲ್ದಿ subscribe ಮಾಡ್ಕೊರಿ. Instagram ದಾಗ follow ಮಾಡಿದ್ರೆ Instagram ದಾಗ follow ಮಾಡ್ಕೊರಿ. Krishna's official and we are with the AI king, AI imagination creator, AI ದಿಂದ ಅನ್ನ ಹವಾ ಮಾಡಾಕ ಬರಾವ್. ಸೊ and AI generation ದಾಗ ಫಸ್ಟ್ ಟೈಮ್ ಒಂದು AI ಮ್ಯೂಸಿಕ್ ವೋಕಲ್ಸ್ ಜೊತೆ ತಗೊಂಬಂದ ತಮ್ಮ ಲಿರಿಕ್ಸ್ ಅನ್ನ ಮಂದಿಗೆ ಪ್ರೆಸೆಂಟ್ ಮಾಡಾಕತ್ತವ್ರು ವಿಚ್ ಇಸ್ ಎ ಐ. ಹೆಸರೇನು ಭಯ ಹೆಸರು ಎಲ್ಲೋತ್ರಿ ಇಲ್ಲೈತಿ ಶಮಂತ್ ಬಾಯ್ಗಳದ. ಓಕೆ ಶಮಂತ್. ಓಕೆ ದ ಶಮಂತ್ ಆ ಪ್ರೊನೌನ್ಸಿಯೇಷನ್ ಹಂಗೈತಿ ಅಂಡ್ ಅನ್ನನು ಟ್ರ್ಯಾಕಿನ್ ಟೈಟಲ್ ಕೊಟ್ಟು ಗೋಳು ಹಂಗದಾವ್. ಆರ್ಭಟ ಇದು ರಣ ಆರ್ಭಟ. ಓಕೆ ರಣ ಆರ್ಭಟ. ಸೊ ರಣರಂಗದಲ್ಲಿ ಆರ್ಭಟ ನಡೆಯುವ ಒಂದು ರಣ ಆರ್ಭಟ. ಸೊ ರಣರಂಗದಾಗ ಸೊ ಆರ್ಭಟ. ಸೊ ಅಂಡ್ ಇದು ನೋಡಿ ಗೊತ್ತಾತು ಮಹಾಭಾರತ ಆಗತೈತಿ. ಸೊ ಲೆಟ್ಸ್ ಮಹಾಭಾರತದ ಐತಂತ ನೋಡೋಣ ಅಲ್ಲ ಲೈಕ್ ಆ ಟೈಟಲ್ ಇದು ನೋಡಿದೆ ನಾ ರಣ ಆರ್ಭಟ. ಸೊ ಲ್ಯಾಂಗ್ವೇಜ್ ಕನ್ನಡ ಟೆಂಪೋ. ಓಕೆ ಓಕೆ ಓಕೆ. ಸೊ ಯಾ ನನಗೆ ಒಬ್ರು ಹೇಳಿರ ಇದನ್ನ ಹೇಳಂತ ಬಟ್ ಅವ್ರು ಹೇಳಿರ್ಲಿಲ್ಲ ಅಂದ್ರೂ ನಾ ಹೇಳ್ತಿದ್ದೆ ಇದನ್ನ ಬಿಕಾಸ್ ನಾನು ನೋಡಿದೆ ಲಾಸ್ಟ್ ಟೈಮ್ ನಾವು ಆರ್ಭಟ ದ ಒಂದು ಅನಿಮಲ್ಸ್ಗಳ್ದ ಒಂದು ಅನಿಮಲ್ಸ್ಗಳ್ದ ಪಾಕ್ ಪಾಕ್ ತಗೊಂಬ ಓಕೆ ಅನಿಮಲ್ಸ್ಗಳ್ದ ಯಾವ್ಯಾವ ರೀತಿ ಅವ್ರದ್ದು ಒಂದು ಸ್ಪೆಷಲ್ ಥಿಂಗ್ಸ್ ಇರ್ತಾವಲ್ಲ. ಸೊ ಆ ಒಂದು ಸ್ಪೆಷಲ್ ಥಿಂಗ್ಸ್ನ ಮನುಷ್ಯರಿಗೂ ಯಾವ ಮನುಷ್ಯರೊಳಗೂ ಇರ್ತಾವನ್ನೋ ಒಂದು ವಿಜುವಲ್ಸ್ಗಳನ್ನ ಕೊಟ್ಟು ನಮಗೊಂದು ಆರ್ಭಟ ಸಾಂಗ್ ಹೇಳಿದ್ರ ಆ್ಯಂಡ್ ಅದೇ ರೀತಿ ನಮ್ಮ ಅದನ್ನ ಲೈಕ್ ಅದನ್ನ ರಿಯಾಕ್ಷನ್ ಮಾಡಿ ಚಲೋ ರೆಸ್ಪಾನ್ಸ್ ಬಂತು. ಈಗ ಓಡಾಕತೈತೆ ಅದು ಓಕೆ. ಬಟ್ ಅದ್ರ ಕಮೆಂಟ್ಸ್ದಾಗ ನಾ ಭಾಳ ನೋಡಿದೆ ಲೈಕ್ ಎ ಐದವ್ರನ್ನ ಏನು ಸಪೋರ್ಟ್ ಮಾಡ್ತಿ ಬ್ರೋ. ಎರಡು ಮೂರು ಅದಾವ ನಾ ಈಗೂ ಅದಾವ ಬೇಕಾದ್ರೆ ಹೋಗಿ ಚೆಕ್ಔಟ್ ಮಾಡ್ಬೋದು. ಬಿಕಾಸ್ ನನಗೆ ಒಬ್ಬ ಅಣ್ಣ ಹೇಳಿದ ಇದನ್ನ ಹೇಳಂತ ಅವಂಗೆ ಹೇಳಾಕತ್ತೇನೆ ಬ್ರೋ ನೀ ಹೇಳಿ ನಾ ಹೇಳ್ತಿದ್ದೆ. ಬಿಕಾಸ್ ಬ್ರೋ ನಮ್ಗೆ ಗೊತ್ತದ ಈಗ ನಾ ರಿಯಾಕ್ಷನ್ ಮಾಡಾಕತ್ತೀನಿ ಅಂದ್ರೆ ಅವ್ನ ಕಷ್ಟ ಇರ್ಲಾರ್ದ ಸತ್ರು ರಿಯಾಕ್ಷನ್ ಮಾಡೋದಿಲ್ಲ. ಓಕೆ ಯಾಕಂದ್ರೆ ರಿಯಾಕ್ಷನ್ಸ್ ಮಾಡೋ ರೀಸನ್ ಏನಂದ್ರೆ ನಾ ಕೇಳುವಂಥ ಚಲೋ ಸಾಂಗ್ ಎಲ್ಲರೂ ಕೇಳಬೇಕು. ದ್ಯಾಟ್ಸ್ ಇಟ್ ಬ್ರೋ. ಅದು ಚಲೋ ಇರ್ಬೇಕು. ಇಲ್ಲಾರ ಅದು ನಾ ಕೇಳಿ ನಾವು ನೋಡ ನಾ ಏನೋ ಒಂದ್ರ ಸಂಬಂಧ ನಾ ಮಾಡ್ತೀನೋ ಸುಳ್ಳು. ಚಲೋ ಇದ್ರಷ್ಟು ಅದು ಅಪ್ಲೋಡ್ ಆಗ್ತದೆ ಚಲೋ ಇಲ್ಲಂದ್ರೆ ಹಟ್ರ ಅಂತೀನಿ ಅದಕ್ಕೆ. ಅಕಸ್ಮಾತ್ ಎ ಐ ಇದ್ದು ನಾ ಅಪ್ಲೋಡ್ ಮಾಡೀನಂದ್ರೆ ಅದರ ಅರ್ಥ ಎ ಐ ಅಷ್ಟು ಈಸಿ ಅಂತಲ್ಲ. ಎ ಐದಾಗ ಪ್ರಾಂಪ್ಟ್ ಹಾಕ್ಬೇಕು ಆ್ಯಂಡ್ ದ ಸಿಚುವೇಶನ್ಸ್ ನೀವು ಲೈಕ್ ಮ್ಯೂಸಿಕ್ ಅದು ಮ್ಯೂಸಿಕ್ ಮಾಡ್ಬೇಕಂದ್ರೆ ಆ ಮ್ಯೂಸಿಕ್ ಕ್ರಿಯೇಟ್ ಮಾಡ್ಬೇಕು. ಆ ಮ್ಯೂಸಿಕ್ಗೆ ನೀವು ಟೆಂಪೋಸ್ ಹಾಕ್ಬೇಕು. ಆ ಮ್ಯೂಸಿಕ್ ಕ್ರಿಯೇಟ್ ಮಾಡಕ್ಕೆ ನೀವು ಪ್ರಾಂಪ್ಟ್ ಮುಕ್ಕುಳಿ ಹರಿತೈತೋ ನಿಮ್ದು ಪ್ರಾಂಪ್ಟ್ ಹಾಕಕ್ಕೆ. ಆ್ಯಂಡ್ ಅದ್ರ ಜೊತೆ ಆ ಲೈನ್ಸ್ಗಳ್ನ ನಾವು ಕನ್ನಡದಾಗ ಹಾಡಿಸ್ಬೇಕು ಎ ಕಡೆಯಿಂದ. ಅದೇನು ಹಂಗೆ ಹಾಡೋದಿಲ್ಲ ಅದು. ಅದು ಹಾಡ್ತೈತದು ಹಾಡೋದು ಬಿಟ್ಟು ನಾವ್ನ. ಸೊ ಅದು ಭಾಳ ತಲಿ ಇರ್ತೈತಿ. ಎ ಐ ಮಾಡೋರಿಗೆ ಓಕೆ ಈಸಿ ಅನಿಸ್ಬೋದು ಎ ಐದಾಗ ಬಿಕಾಸ್ ರಾತ್ರಿ ಬೆಳ್ತಾನ ಮಾಡ್ತೀರಿ ಬ್ರೋ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಇಷ್ಟೊತ್ತಿಗೆ ನಾನು ಒಂದು 4 ಸಾಂಗ್ ಅಪ್ಲೋಡ್ ಆಗ್ತಿದ್ದು ಬಿಕಾಸ್ ಲಿರಿಕ್ಸ್ ಬರೀತೀನಿ ನಾ. ಸೊ ಈಸಿ ಅನ್ನೋರಿಗೆ ಇದು ಫಕ್ ಯು ಬ್ರೋ. ಬಿಕಾಸ್ ಅಷ್ಟು ಈಸಿ ಅನ್ಸಿದ್ರೆ ಪ್ಲೀಸ್ ನೀವು ಒಂದು ಮಾಡ್ರಿ. ಸೊ ನಿಮ್ದು ಟ್ರ್ಯಾಕ್ನ ರಿಯಾಕ್ಷನ್ ಮಾಡ್ತೀನಿ. ಅದೇ ಇದೇ ರೇಂಜಿಗೆ ಇರ್ಬೇಕು ಮತ್ತೆ. ಆ ಪ್ರೊನೌನ್ಸಿಯೇಷನ್ಸ್ ಆ ಕ್ರಿಯೇಷನ್ಸ್ ಆ ಕ್ರಿಯೇಟಿವಿಟಿ ಲೆವೆಲ್ಲು ಅದೇ ಟೈಪ್ ಇರ್ಬೇಕು. ಸೊ ಐ ಥಿಂಕ್ ಶಮಂತ್ ಬೈ ಐ ಅಪ್ರಿಷಿಯೇಟ್ ಯು ಬಿಕಾಸ್ ಯಾ ನಾ ಈಗ ಜಸ್ಟ್ ನೋಡಿದೆ. ನಾ ಮಾಡಿದ ಮೇಲೆ ನೀವು ಭಾಳ ಟ್ರ್ಯಾಕ್ ಅಪ್ಲೋಡ್ ಆಗ್ಯಾವ ಅದ್ರಾಗ. ಸೊ ಅದ್ರ ಮ್ಯಾಗ ನಂಗೆ ಗೊತ್ತಾಯ್ತು ನೀವು ನೆಗೆಟಿವ್ ಅದಂತಾರಲ್ಲ ಮಾತಾಡೋರ್ನ ಹಟ್ರ ನಾವು ಮಾಡಿ ತೋರ್ಸುನು ಅನ್ನುವಂಥ ಒಂದು ಕ್ಯಾರೆಕ್ಟರ್ ನೀವು ಅಂತ ನಂಗೆ ಗೊತ್ತಾತ. ಸೊ ದ್ಯಾಟ್ಸ್ ವೈ ಬ್ರೋ ಫಕ್ ಅದ ಫಿಕ್ಸ್ ಬೆಂಕಿ ಬೈ ಆ್ಯಂಡ್ ರಿಯಲಿ ಆ ಟ್ರ್ಯಾಕ್ ಏನಂತಾರೆ ಗೂಸ್ ಬಂಪ್ಸು ಕ್ರಿಯೇಟ್ ಮಾಡಿದ್ದು ಟ್ರ್ಯಾಕ್ ಅದು. ಬಿಕಾಸ್ ಆ ಹೈ ಪಿಚ್ ಆ ಮ್ಯೂಸಿಕ್ ಆ ಒಂದು ಲೈಕ್ ಬೆಂಕಿತ್ತು ಅದ್ರ ಒಂದ ಬೇರೆ ಇತ್ತಂದ್ರೆ ಅದು ಕಾಡ್ಕೋನ ಒಂದಿತ್ತು ರೈಟ್. ಅದೊಂದ ಅದೊಂದು ಏದಾಗ ತಪ್ಪು ಮಾಡ್ರಿ ನೋಡ. ಸೊ ಅರ್ಥ ಆತ. ಸೊ ಭಾಳ ಕಠಿಣ ಇರ್ತದ. ದ ಪೀಪಲ್ಸ್ ಹೂ ಆರ್ ಸೇಯಿಂಗ್ ಎ ಐ ಇಸ್ ಈಸಿ. ಎ ಐ ಇಸ್ ನಾಟ್ ಈಸಿ. ಎ ಐ ಫಕ್ಸ್. ಓಕೆ ಓಕೆ ಲೆಟ್ಸ್ ಗೋ. ಭಾಳ ಮಾತಾಡಿ ನೋಡು ಭಯ್ಯ. ನೀ ಹೇಳಿದಕ್ಕೆ ಭಾಳ ಮಾತಾಡಿದೆ ನೋಡ. ಎಲ್ಲ ಇಷ್ಟೊತ್ತಿಗೆ ಮುಗಿಸ್ಬಿಡ್ತದೆ. ಬಿಕಾಸ್ ಅದು ಹೆಂಗೆ ಗೊತ್ತಾನ ಆ ಮನುಷ್ಯ ಹೇಳ್ಯಾನ ಅಂದ್ಕೊಂಡು ಅದ್ರ ಸಂಬಂಧ ನಾ ಯಾರ್ದು ಯಾರು ಹೇಳಕತ್ತಾರಂತ ಹೇಳುದು. ಬಿಕಾಸ್ ಐ ನೋ ವಾಟ್ ರಿಯಲಿ ಆರ್ಟಿಸ್ಟ್ ಗೋ ಥ್ರೂ ಓಕೆ.
ಬಿಕಾಸ್ ಐ ಆಮ್ ಆಲ್ಸೋ ಆರ್ಟಿಸ್ಟ್. ನಾನು ಮೊನ್ನೆ ವಿಡಿಯೋ ಶೂಟ್ ಮಾಡಿದ್ದು ಇನ್ನೂವರೆಗೂ ಎಡಿಟ್ ಮುಗಿಯಾಕತ್ತಿಲ್ಲ. ಸೊ ಐ ನೋ. ಓಕೆ ಲೆಟ್ಸ್ ಗೋ. ಲೇಟ್ ಮಾಡೋದು ಬೇಡ. ನಾವು ಇಲ್ಲಿ ಏನಾದ್ರು ಹೇಳ್ಬೇಕಾ? ಅಪ್ರಿಷಿಯೇಟ್ ಬ್ರೋ. ಓಕೆ ಲಿರಿಕ್ಸ್ ಬಂದ್ಬಿಟ್ಟು ಶಮಂತ್ ಬೈ ಕಡೆಯಿಂದ ಪ್ರೊಡ್ಯೂಸ್ಡ್ ಬೈ, ಶಮಂತ್ ಬೈ ಕಡೆಯಿಂದ ಎಡಿಟೆಡ್ ಬೈ ಸಾವಯುವಕ ಪೂಜಾ. ಎಐ ಕಡೆಯಿಂದ ಡೈರೆಕ್ಟೆಡ್ ಬೈ ಶಮಂತ್ ಬೈ. ಸೊ ಎಲ್ಲ ಶಮಂತ್ ಬೈ ಕಡೆಯಿಂದ ಐತಿ. ಎಐ ಜನರೇಟೆಡ್ ಅದ. ಪ್ಲೀಸ್ ಚೆಕ್ಔಟ್ ಮಾಡ್ರಿ. ಅಂಡ್ ಇನ್ನೊಂದು ಏನಂದ್ರೆ ನಮ್ಗೆ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಾರ, ವಿಚ್ ಇಸ್ ಐ ಥಿಂಕ್ ಅದು ಎಲ್ಲ ಕೊಡಬಾರ್ದಿತ್ತು ಅನ್ಕೋತೀನಿ. ಬಿಕಾಸ್ ಎಷ್ಟು ಕೊಟ್ಟರು ಮಕ್ಕಳು ಮಕ್ಕಳು ಮಾತಾಡೋರು ಬೈ. ಬಟ್ ನೀ ಕೊಟ್ಟಿದ್ದ ನಂಗೆ ಅಪ್ರಿಷಿಯೇಟ್ ಆಯ್ತು. ಲವ್ ಯು ಬೈ. ಒಂದೇನಂದ್ರೆ ಲಿರಿಕ್ಸ್ ಕೊಟ್ಟಿಲ್ಲ. Got it. ವಾವ್ ಏನ್ ಡೀಟೇಲ್ ಆಗಿ ಕೊಟ್ಟಿ ಬ್ರೋ. ಬಾಯ್ ಓಕೆ ಸೆಕ್ಸಿ. ಓಕೆ ಲೆಟ್ಸ್ ಗೋ. ಹಾಟ್ರ ಬೈ ನಾನು. ಆ್ಯಂಡ್ ಮೇನ್ ಥಿಂಗ್ ಜೈ ಶ್ರೀ ಕೃಷ್ಣ. ಈ ಟ್ರ್ಯಾಕ್ದಾಗ ನಾನು ಅಕಸ್ಮಾತ್ ಬೇರೆ ಮಾತಾಡಿರೋದು ಪ್ಲೀಸ್ ಅದನ್ನು ಹೊಟ್ಟೆ ಹಾಕೋರಿ. ಆ್ಯಂಡ್ ಮೇನ್ ಥಿಂಗ್ ಐ ಆಮ್ ಅ ಬಿಗ್ ಫಾಲೋವರ್. ಐ ಆಮ್ ಅ ಬಿಗ್ ಏನಂತಾರ attached to the god Sri Krishna, because I am also Krishna. Like I am a Krishna, but he is a Sri Krishna. So ನಾವು ಇಬ್ರು ಕನೆಕ್ಟ್ ಆಕ್ಕಿವಿ. ಸೊ ದ್ಯಾಟ್ಸ್ ವೈ ನನಗೆ ಆಲ್ರೆಡಿ ಈ ಸ್ಟೋರಿ ಗೊತ್ತಿರ್ತದ. ಬಟ್ ಆ ಸ್ಟೋರಿನ ಅನ್ನ ಯಾವ ಟೈಪ್ ನಮಗೆ ವಿಜುವಲೈಸ್ ಮಾಡ್ಸಕತ್ತಾನ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತೆ. ಸೊ ಅದರ ಸಂಬಂಧ ಈ ಟ್ರ್ಯಾಕ್ದಾಗ ಸ್ವಲ್ಪ ಐ ಥಿಂಕ್ ಅಟ್ಯಾಚ್ಮೆಂಟ್ ಜಾಸ್ತಿ ಇರ್ತೈತೆ ನನಗೆ. ಸೊ ಲೆಟ್ಸ್ ಗೋ. ಮಹಾಭಾರತ ನೋಡೋಣ. ರಣಾರ್ ಬಟ ವಿತ್ ಶಮಂತ್ ಬೈ ಕಡೆಯಿಂದ. ಜೈ ಶ್ರೀರಾಮ್. ಜೈ ಶ್ರೀಕೃಷ್ಣನ ಜ್ಞಾನದಿಂದ ಪ್ರೇರಿತ ಗುರು ಶಮಿ is back. ಫಸ್ಟ್ ಟೈಮ್ ಬ್ರೋ ಈ ಟೈಪ್ ಟ್ರ್ಯಾಕ್ ನಮಗೆ. ಶ್ರೀಕೃಷ್ಣನ ಜ್ಞಾನದಿಂದ ಪ್ರೇರಿತ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ಶ್ರೀಕೃಷ್ಣನನ್ನು ಕೇಳುತ್ತಾನೆ, ಹೇ ಮಾಧವ, 100 ಯೋಧರು ನನ್ನ ಮೇಲೆ 1000 ಬಾಣಗಳನ್ನು ಪ್ರಯೋಗಿಸುತ್ತಿದ್ದಾರೆ. ಇಷ್ಟು ಜನರ ವಿರೋಧವನ್ನು ಎದುರಿಸಲು ಮನಸ್ಸಿಗೆ ಕಷ್ಟವಾಗುತ್ತಿದೆ. ಅರ್ಜುನನ ಈ ಬೇಸರಕ್ಕೆ ಶ್ರೀಕೃಷ್ಣನು ಉತ್ತರಿಸುತ್ತಾನೆ, ಹೇ ಪಾರ್ಥ, ನಿನ್ನ ಕಡೆ ಬರುತ್ತಿರುವ ಬಾಣಗಳನ್ನ ಲೆಕ್ಕಿಸಬೇಡ. ಆ ಬಾಣಗಳನ್ನು ಎದುರಿಸುವ ನಿನ್ನ ಸಾಮರ್ಥ್ಯವನ್ನ ಹೆಚ್ಚಿಸಿಕೊ. ನಿನ್ನ ಕಡೆ ಬರುತ್ತಿರುವ ಬಾಣಗಳ ಮೇಲೆ ನಿನಗೆ ನಿಯಂತ್ರಣವಿಲ್ಲ. ಅದು ಬಾಣಗಳನ್ನು ಪ್ರಯೋಗಿಸುತ್ತಿರುವವರ ಮನಸ್ಥಿತಿಯ ಮೇಲೆ ಅವಲಂಬಿಸಿದೆ. ಆದರೆ ಅವುಗಳನ್ನು ಸದೆಬಡಿಯುವ ನಿನ್ನ ಸಾಮರ್ಥ್ಯವು ಸಂಪೂರ್ಣವಾಗಿ ನಿನ್ನ ನಿಯಂತ್ರಣದಲ್ಲಿದೆ. ರಣರಂಗದಲ್ಲಿ ಎಲ್ಲ ಬಾಣಗಳಿಗೆ ನಿನ್ನ ಗಾಂಡೀವದಿಂದ ಉತ್ತರ ನೀಡು ಪಾರ್ಥ. ಬ್ರೋ ನಂಗೆ ಬೇರೆ ಇದು ಮಾತಾಡಕ್ ಹೋಗೋದಿಲ್ಲ ಬ್ರೋ. ಬಾಯ್ ಏನ್ ಲೆಟ್ಸ್ ಗೋ ವಾಪಸ್. ಸೊ ಈ ಕನ್ವರ್ಸೇಷನ್ಸ್ ಮಿಸ್ ಆಗ್ತಾವ. ಬಟ್ ಐ ಡೋಂಟ್ ನೋ ಬ್ರೋ. ಬೇಗ ಲೆಟ್ಸ್ ಗೋ. ನಿನ್ನ ಸಾಮರ್ಥ್ಯವು ಸಂಪೂರ್ಣವಾಗಿ ನಿನ್ನ ನಿಯಂತ್ರಣದಲ್ಲಿದೆ. ರಣರಂಗದಲ್ಲಿ ಬಿಟ್ಟ ಎಲ್ಲ ಬಾಣಗಳಿಗೆ ಓ ವಾಯ್ಸ್ ಬ್ರೋ ನಾನು ನಿನ್ ಜಲಸ್ ಆಗಾಕತ್ತೇನೆ. ಫಾಕ್ ಬ್ರೋ. ಬಾಯ್. ಸಾಮರ್ಥ್ಯವು ಸಂಪೂರ್ಣವಾಗಿ ನಿನ್ನ ನಿಯಂತ್ರಣದಲ್ಲಿದೆ. ರಣರಂಗದಲ್ಲಿ ಬಿಟ್ಟ ಎಲ್ಲ ಬಾಣಗಳಿಗೆ ನಿನ್ನ ಗಾಂಡೀವದಿಂದ ಉತ್ತರ ನೀಡು ಪಾರ್ಥ. ಅಂಡ್ ಮೇನ್ ಬ್ರೋ ನಮ್ಗೆಲ್ಲ ಪೂರಾ ಅಲ್ಲಿ ಕೆಳಗಡೆ ಸಬ್ ಟೈಟಲ್ಸ್ ಬರತ್ತಾವ.
ಲೈನ್ಸ್ ಬ್ರೋ ಬಾಯ್ ಕಿಚ್ ಬಾಯ್ ಕಿಚ್ ಬೆಂಕಿ ಹಚ್ಚಿದೆ ಬಾಯ್ ನೀ ಬಾಣಗಳಿಗೆ ನಿನ್ನ ಗಾಂಡೀವದಿಂದ ಉತ್ತರ ನೀಳು ಪಾರ್ಥ. ನಾ ಪೂರ ವಾಪಸ್ ಮಹಾಭಾರತ ನೋಡಾಕತ್ತೀನಿ, ಕುರುಕ್ಷೇತ್ರ ನೋಡಾಕತ್ತೀನಿ ಕಣ್ಣಾರೆ ಇವತ್ತು. ಡೀಟೇಲ್ಸ್ ನೋಡ್ರಿ, ಡೀಟೇಲ್ಸ್. ನಿನ್ನ ಸಾಮರ್ಥ್ಯ ಅರಿತರೆ 100 ಆನೆಯ ಬಲ, ನಿನ್ನ ಶತ್ರುಗಳ ತಿಳಿದರೆ 100 ಯುದ್ಧ ಗೆಲ್ಲೋ ಛಲ, ಎಲೆಗಾರಿಕೆಯನ್ನು ತೋರಿದರೆ ನಿನ್ನದೇ ನೋಡೋ ಕಾಲ, ಜಗ್ಗದೆ ನೀನು ನಿಂತರೆ ಕೇಳುತ್ತೆ ತಾಂಡವ ತಾಳ ಮೇಳ. ಎರಗುವವನಿಗೆ ಅವಕಾಶವು ಹಲವು, ಮೆಟ್ಟಿ ನಿಲ್ಲುವವನಿಗೆ ದಾರಿಗಳು ತೆರವು, ಮುನ್ನುಗ್ಗುವವನಿಗೆ ಎಂದಿಗೂ ಗೆಲುವು, ಹೋರಾಡುವವನಿಗೆ ಭಗವಂತನ ನೆರವು. ಅಟ್ಟಹಾಸದಿ ಅಟ್ಟಾಡಿಸಿ ಆಕ್ರೋಶದಿ ಅಪ್ಪರಿಸಿ ಆಧಿಪತ್ಯ ಸಾಧಿಸಿ ಆಕ್ರಮಣ ನಿನ್ನದಾಗಿಸಿ, ರೋಷದಿಂದ ಗರ್ಜಿಸಿ ರಣಾರ್ಭಟದಿ ವಿಜೃಂಭಿಸಿ, ರೌದ್ರವಾಗಿ ಜಿಂಕರಿಸಿ ರಣಗೆಗೆ ಹಾಕಿ ಹೂಂಕರಿಸಿ, ರಣರಂಗನಂದೇ ಎಂದು ನೆನಪಿಸಿ. ಓ ರಣರಂಗ ಬಾಯ್ ಬಾಯ್ ಬಾಯ್. ಭೀಷ್ಮ ದ್ರೋಣಾಚಾರ್ಯ ಸಬ್ಟೈಟಲ್ಸ್ ಎಲ್ಲ ಬರೋದ ಗೊತ್ತೇನೆ ಎಲ್ಲಾರು. ನಾಯಕನಿಗೆ ಪ್ರತಿಷ್ಠೆ ಸ್ಥಾನವು, ಗೆದ್ದವನಿಗೆ ಕೀರ್ತಿ ಗೌರವವು, ಸಾಧಿಸಿದವನಿಗೆ ಇತಿಹಾಸದಿ ಜಾಗವು, ಕ್ಷತ್ರಿಯನಿಗೆ ಮಾತ್ರ ವೀರ ಮರಣವು, ಶೌರ್ಯದಿಂದ ಹೋರಾಡು ಪರಾಕ್ರಮದಿ ಸೆಣಸಾಡು, ಉಗ್ರವಾಗಿ ಚೆಂಡಾಡು ಭೀಕರವಾಗಿ ಬೇಟೆಯಾಡು, ವಿಧ್ವಂಸಕ ಮಾರನಂತೆ ಪ್ರಳಯಾಂತಕ ಭೈರವನಂತೆ, ರಕ್ತ ಸಂಹಾರಕ ಭದ್ರನಂತೆ, ವಿನಾಶಕ ರುದ್ರನಂತೆ. ಬಾಯ್. ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ, ಆವೇಶದಿ ಯುದ್ಧಕ್ಕಿಳಿದು ಗೆದ್ದ ಪ್ರಸಂಗವಿಲ್ಲ, ಕೆಂಗಣ್ಣಿಗೆ ಗುರಿಯಾಗಿ ನಾಶವಾಗದವರಿಲ್ಲ, ವೀರಕೇಸರಿಗೆ ಸಮಾನರಾದ ಯೋಧನಿಲ್ಲ. ವಾಪಸ್ ರಣಾರ್ಭಟದಾಗ ನಮಗ ಕುರುಕ್ಷೇತ್ರನ ತೋರಿಸಿದ ನಮ್ಮ ಅಣ್ಣ ಬಾಯ್. ದ ಮೇನ್ ಥಿಂಗ್ ನಾ ಇದನ್ನ ಜಲ್ದಿ ಆಫ್ ಮಾಡೋ ರೀಸನ್ ವಾಪಸ್ ನೋಡ್ಬೇಕು. ವಾಂಟ್ ಟು ಬೈ ಹಟ್ರ ನಾ ಸಾರಿ ಓಕೆ ಸರ್ ಜೈ ಶ್ರೀ ಕೃಷ್ಣ. ಓಕೆ ನಾವು ಇಲ್ಲೇ ವಾಪಸ್ ಕೇಳೋಣ, ಲೆಟ್ಸ್ ಗೋ. ಈಗ ಸ್ಟೋರಿ ಮೇಲೆ ಫೋಕಸ್ ಮಾಡೋಣ ನಾವು ಸ್ವಲ್ಪ. ಈಗ ಮ್ಯೂಸಿಕ್ ಇದ್ರ ಮೇಲೆ ಇದೆ, ಬಟ್ ಸ್ವಲ್ಪ ಸ್ಟೋರಿ ನೋಡೋಣ ನಾವು. ಶ್ರೀಕೃಷ್ಣನ ಜ್ಞಾನದಿಂದ ಪ್ರೇರಿತ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ಶ್ರೀಕೃಷ್ಣನನ್ನು ಕೇಳುತ್ತಾನೆ,
ಹೇ ಮಾಧವ, ನೂರಾರು ಯೋಧರು ನನ್ನ ಮೇಲೆ ಸಾವಿರಾರು ಬಾಣಗಳನ್ನು ಪ್ರಯೋಗಿಸುತ್ತಿದ್ದಾರೆ. ಇಷ್ಟು ಜನರ ವಿರೋಧವನ್ನು ಎದುರಿಸಲು ಮನಸ್ಸಿಗೆ ಕಷ್ಟವಾಗುತ್ತಿದೆ. ಅರ್ಜುನನ ಈ ಬೇಸರಕ್ಕೆ ಶ್ರೀಕೃಷ್ಣನು ಉತ್ತರಿಸುತ್ತಾನೆ, ಹೇ ಪಾರ್ಥ, ನಿನ್ನ ಕಡೆ ಬರುತ್ತಿರುವ ಬಾಣಗಳನ್ನ ಲೆಕ್ಕಿಸಬೇಡ. ಆ ಬಾಣಗಳನ್ನು ಎದುರಿಸುವ ನಿನ್ನ ಸಾಮರ್ಥ್ಯವನ್ನ ಹೆಚ್ಚಿಸಿಕೊ. ನಿನ್ನ ಕಡೆ ಬರುತ್ತಿರುವ ಬಾಣಗಳ ಮೇಲೆ ನಿನಗೆ ನಿಯಂತ್ರಣವಿಲ್ಲ. ಅದು ಬಾಣಗಳನ್ನು ಪ್ರಯೋಗಿಸುತ್ತಿರುವವರ ಮನಸ್ಥಿತಿಯ ಮೇಲೆ ಅವಲಂಬಿಸಿದೆ. ಆದರೆ ಅವುಗಳನ್ನು ಸದೆಬಡಿಯುವ ನಿನ್ನ ಸಾಮರ್ಥ್ಯವು ಸಂಪೂರ್ಣವಾಗಿ ನಿನ್ನ ನಿಯಂತ್ರಣದಲ್ಲಿದೆ. ರಣರಂಗದಲ್ಲಿ ಬಿಟ್ಟ ಎಲ್ಲ ಬಾಣಗಳಿಗೆ ನಿನ್ನ ಗಾಂಡೀವದಿಂದ ಉತ್ತರ ನೀಡು ಪಾರ್ಥ. ಬೆನ್ನ ಆಫ್ಲೈನ್ ಕೇಳ್ತೀನಿ ಬೈ, ನಾವು ಭಾಳ ಓದ್ರಾಡಕತ್ತೀವಿ ನಾವು ಓಕೆ. ಸೊ ಯಾರು ನೋಡಾಕತ್ತೀರಿ, ಹೆಂಗೆ ಅನಿಸ್ತದೆ ಎಲ್ರು ಒರಿಜಿನಲ್ ಟ್ರ್ಯಾಕ್ ಲಿಂಕ್ ಡಿಸ್ಕ್ರಿಪ್ಷನ್ ಚೆಕ್ಔಟ್ ಮಾಡಿರಿ. ಅಪ್ರಿಷಿಯೇಟ್ ಮಾಡಿ ಸಿಗೋಣಂತ ನೆಕ್ಸ್ಟ್ ರಿಯಾಕ್ಷನ್ಸ್ ಅಲ್ಲಿ ಒಟ್ಟಿಗೆ ಬಿಡಬೇಡ. ನೀವು ಓಪನ್ ನಿಮ್ಮ ಅನ್ನೋದು ದೊಡ್ಡದು ಐ ಥಿಂಕ್ ನಾ ಭಾಳ ಹೇಳ್ಬಿಟ್ಟೇನೆ. ಸೊ ಅದರ ಸಂಬಂಧ ನಾನು ಜಲ್ದಿ ಓಕೆ. ಲವ್ ಯು ಗೈಸ್, ಬಾಯ್ ಬಾಯ್ ಬಾಯ್.